ಶಿವಪಾಡಿ ವೈಭವದ ಅಂಗವಾಗಿ ವಿವಿಧ ರೀತಿಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಆಧ್ಯಾತ್ಮಿಕ, ಆರೋಗ್ಯಕ್ಕೆ ಸಂಬಂಧಿಸಿದ್ದು, ಸಾಹಿತ್ಯಕ್ಕೆ ಸಂಬಂಧಿಸಿದ್ದು, ಚಿತ್ರಕಲೆಗೆ ಸಂಬಂಧಿಸಿದ್ದು, ನೃತ್ಯಕ್ಕೆ ಸಂಬಂಧಿಸಿದ್ದು. ಹೀಗೆ ಈಗ ಚಿತ್ರಕಲೆ ನಡೀತಾ ಉಂಟು ನೋಡಿ. ಅಲ್ಲಿ 3 ವಿಭಾಗದ ಮಕ್ಕಳಿದ್ದಾರೆ. ಸಣ್ಣವರು, ಮಧ್ಯಮ ತರಗತಿಯವರು ಮತ್ತು 10 ಮತ್ತು ಅದರ ಮೇಲಿನವರು. ಮಕ್ಕಳು ಎಷ್ಟು ಆಸಕ್ತಿಯಿಂದ ಬಂದಿದ್ದಾರೆ ಅಂದರೆ 1,000ಕ್ಕೂ ಹೆಚ್ಚು ಜನ. ನಮ್ಮ ನಿರೀಕ್ಷೆ ಇತ್ತು, ನಮ್ಮ ನಿರೀಕ್ಷೆಯನ್ನು ಮೀರಿದ ಜನ ಇಲ್ಲಿ ಭಾಗವಹಿಸಿದ್ದಾರೆ. ಪ್ರತಿಯೊಬ್ಬರು ಇಲ್ಲಿ ಹಾಲ್ ಕೂಡ ಸಾಕಾಗದೆ ಒಂದು 2-3 ಕಡೆ ವ್ಯವಸ್ಥೆ ಮಾಡಿದ್ದೇವೆ. ತುಂಬ ಆಸಕ್ತಿಯಿಂದ ಪಾಲ್ಗೊಂಡ ಮಕ್ಕಳಿಗಾಗಿ ಒಂದು ಒಳ್ಳೆ ಕಾರ್ಯಕ್ರಮ ಅಂತ ನನ್ನ ಅನಿಸಿಕೆ. ಬೆಳಗ್ಗೆ ಸಾಹಿತ್ಯ ಮೇಳ ಕೂಡ ನಡೆಯಿತು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಅನೇಕ ಸದಸ್ಯರು ಬಂದಿದ್ದರು. ಇಲ್ಲಿ ಭಕ್ತಿ ಭಾವ, ಬದುಕು, ಭವಿಷ್ಯದ ಚಿಂತನ ಮಂಥನ ನಡೆಯಿತು. ಡಾಕ್ಟರ್ ಬಾಯಿರಿ ಅಂತ ಅವರು ನಮ್ಮ ಆಹಾರ ಪದ್ಧತಿಯೇ ಹೇಗೆ ಔಷಧವಾಗಿದೆ ಹಿಂದಿನವರದ್ದು ಮತ್ತು ಹೇಗೆ ಅದನ್ನು ನಾವು ಪಾಲಿಸಿಕೊಂಡು ಬಂದರೆ ವೈದ್ಯರ ಹತ್ತಿರ ಹೋಗುವುದೇ ಬೇಡ ಅನ್ನುವ ಅರ್ಥದಲ್ಲಿ ಹೇಳಿದರು. ಇನ್ನೊಬ್ಬರು ನಮ್ಮ ಮಕ್ಕಳನ್ನು ನಾವು ಹೇಗೆ ಬೆಳೆಸಬೇಕು, ಗಣೇಶಾಚಾರ್ಯ ಅಂತ, ಅವರು ಅನೇಕ ಮಧ್ಯವರ್ಜನ ಶಿಬಿರಗಳಲ್ಲಿ ಪಾಲ್ಗೊಂಡು ಜನರಿಗೆ ನೀತಿ ಬೋಧೆ ಮಾಡಿದವರು. ಅವರು ನಮ್ಮ ಮಕ್ಕಳನ್ನು ನಾವು ಹೇಗೆ ಬೆಳೆಸಬೇಕು ಅನ್ನುವುದರ ಬಗ್ಗೆ ಅನೇಕ ಸೂಕ್ತ ಸಲಹೆಗಳನ್ನು ಕೊಟ್ಟರು. ನಮ್ಮ ತಾಯಂದಿರಿಗೆ ಅದು ತುಂಬ ಉಪಯೋಗ. ಮತ್ತು ಉದ್ಘಾಟಕರಾದ ಪಾದಕಲ್ಲು ವಿಷ್ಣು ಭಟ್ರು ಭಕ್ತಿ ಭಾವದ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡಿದರು. ಒಟ್ಟು ಯಶಸ್ವಿ ಸಾಹಿತ್ಯ ಮೇಳ ಆಯಿತು. ಈಗ ಚಿತ್ರಕಲೆ ಕೂಡ ಅಷ್ಟೇ ಚೆನ್ನಾಗಿ ಈ ಜನರಿಂದಾಗಿ ಯಶಸ್ವಿ ಆಗ್ತಾ ಉಂಟು. ಇದು ನಾಳೆಯೂ ಉಂಟು. ಇದು ಇನ್ನಷ್ಟು ಚೆನ್ನಾಗಿ ನಡೀತದೆ ಅನ್ನುವ ಭರವಸೆ ನಮ್ಮ ಎಲ್ಲ ಕಾರ್ಯಕರ್ತರಲ್ಲಿ.